ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ, ನಮಗೆ ಗೊತ್ತಿಲ್ಲದೆ ಇರೋರು ಇಲ್ಲಿ ಬಂದು ವಾಸ ಮಾಡ್ಬೋದು. ಇದೇ ವಾಸ್ತವ ಮಾವ, ಇದೇ ಸತ್ಯ. ನೆನ್ಸ್ಕೊಂಡ್ರೆ ಮೈಯೆಲ್ಲ ಒಂಥರ ಆಯ್ತೈತೆ. ಅಲ್ಲ, ಈ ತರ ಬದುಕಿ ಹಾಕ್ಬೇಕು ಅಂತ 4 ದಿನ ಬದುಕಿಗೆ ಈ ಪಾಟಿ ನೋವು ಆಯ್ತದಲ್ಲ. ನಾವು ನೋವು ಮಾಡ್ಕೊಳ್ತಿದೀವಿ ಅಷ್ಟೇ. ಖುಷಿಯಾಗಿ ಬದುಕಬೇಕು ಅಂತ ಅನ್ಕೊಂಡ್ರೆ ನಾವು ಖುಷಿಯಾಗೇ ಇರ್ತೀವಿ. ಖುಷಿಯಾಗಿರೋದಕ್ಕೆ ಮನ್ಸು ಮಾಡ್ಬೇಕಷ್ಟೇ ಅಣ್ಣ. ಇರೋ ಒಂದು ಪುಟ್ಟ ಲೈಫಲ್ಲಿ ನಮಗಿರೋ ಕೋಪ ದ್ವೇಷನ ಎಲ್ಲ ಬಿಟ್ಟು ವ್ಯಕ್ತಿತ್ವನ ಪ್ರೀತಿಸ್ಬೇಕು. ಪ್ರೀತಿಗೆ ಪ್ರೀತಿ ಕೊಡೋರ್ನ ಮಾತ್ರ ಪ್ರೀತಿಸ್ಬೇಕು. ಪ್ರೀತಿಗೆ ಪ್ರೀತಿ ಕೊಡುವಂತ ಜೀವಗಳನ್ನೇ ನಾವ್ ಯಾವಾಗ್ಲೂ ಪ್ರೀತಿಸ್ಬೇಕು. ಅಪ್ಪ, ಅಮ್ಮನ ಮೇಲೆ ದ್ವೇಷ ಬೇಡ, ಪ್ರೀತಿ ಇರ್ಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ಮಾವಂಗೆ ಅರ್ಥ ಆಯ್ತು ಅನ್ಸುತ್ತೆ. ಪ್ರೀತಿಗೆ ಬರೀ ಪ್ರೀತಿನೇ ಅಲ್ಲ ಕಣವ, ಜೀವನೇ ಕೊಡ್ತೀನಿ ಅಂದ್ರು ಆ ಭಗವಂತ ಅಂತ ಜೀವಗಳನ್ನ ಜೊತೆಲಿ ಉಳಿಸ್ಕೋಬೇಕಲ್ವಾ? ಉಳಿಸ್ಕೊಳ್ಳಲ್ಲ. ಅಯ್ಯೋ, ಮಾವಂಗೆ ಅರ್ಥ ಆಗ್ಲಿ ಅನ್ಕೊಂಡ್ರೆ ಮಾವ ಹೆಂಗ್ ಫೀಲ್ ಆಗೋಯ್ತಲ್ಲ. ಅವ ಮಕ್ಕಳವ ಕಾಪಾಡವ. ಬಾರೋ, ಹೋಗ್ಬತ್ತೀನಿ. ಎಷ್ಟೊತ್ತಿಗೆ ಬರ್ತೀರಾ ಸಾಹೇಬ್ರೆ? ಇವಾಗ ಎಷ್ಟೊತ್ತಿಗೆ ಬತ್ತೀಯ ಅಂತೆಲ್ಲ ಕೇಳ್ಬಿಡಮ್ಮ. ಶಿವಣ್ಣ ಫುಲ್ ಬಿಸಿ. ತಂಗಿ ಮದ್ವೆ ಅಂತ ಅಂಗಡಿನಾಗೆ ಜಬರ್ದಸ್ತ್ ಕೆಲ್ಸ ಆಗ್ತೈತೆ. ಓಟಿ ನಡೀತೈತೆ. ಓಟಿ ಅನ್ನೋ ನೆಪದಲ್ಲಿ ಲೆಕ್ಕ ಮಿಸ್ ಆದ್ರೆ ನಾನಂತೂ ಸುಮ್ಮನಿರಲ್ಲ ಸರ್. ಓಹೋ ಪ್ರಾಣಿ, ನಿಮ್ಗೆ ಲೆಕ್ಕ ವಹಿಸೋಗೋಳೆ ಅಂತ ಗೊತ್ತೈತೆ ಸರ್, ಗೊತ್ತೈತೆ. ಅದಕ್ಕೆ ಅಂತ ಹೊಸ ಲೆಕ್ಕದ ಪುಸ್ತಕ ತಗೊಂಬಂದಿದ್ದೀನಿ ಸರ್. ಹೋಗಿ ತಗೊಂಬಂದ್ ಕೊಡ್ತೀನಿ. ಓಹೋ, ಇದೇನು ಎರಡೆರಡು ಪುಸ್ತಕ ಅಲ್ಲ ಮಾವ, ಪುಸ್ತಕ. ಎರಡೆರಡು ಪುಸ್ತಕ. ಒಂದು ಅಂಗಡಿ ಲೆಕ್ಕಕ್ಕೆ, ಇನ್ನೊಂದು ಅಂಗಡಿ ಓನರ್ ಲೆಕ್ಕಕ್ಕೆ. ಅಂದ್ರೆ ಈ ದೊಡ್ಡ ಬುಕ್ಕು ಅಂಗಡಿಲಿ ಎಷ್ಟು ಖರ್ಚಾಗುತ್ತೆ ಲಾಭ ಆಗುತ್ತೆ ಅಂತ ಬರ್ಕೊಳೋದಕ್ಕೆ. ಇನ್ನೊಂದು ಏನಕ್ಕೆ ಮ್ಯಾಮ್? ಮಾವ, ಇದು ನನ್ಗೆಷ್ಟು ಮುದ್ದು ಕೊಡ್ತೀಯಾ, ನನ್ನಿಂದ ಎಷ್ಟು ಇಸ್ಕೊಳ್ತೀಯಾ ಅಂತ ಲೆಕ್ಕ ಬರ್ಕೊಳ್ಳೋದಕ್ಕೆ. ಹಂಗೆ ಕೊಡಿಲಿ. ಇದ್ರಾಗೆ ಒಂದು ಅಂತ ಲೆಕ್ಕ ಬರ್ಕೊಳ್ಳ. ಒಂದಲ್ಲ, 2 ಕೊಟ್ಟಿದ್ದು ಒಂದೇ ತಾನೆ. ಒಂದು ಈಗ ನಾನು ನಿನಗೆ ಕೊಟ್ಟಿದ್ ಲೆಕ್ಕ, ಇನ್ನೊಂದು ಇವಾಗ ನೀನು ನನಗೆ ಕೊಡ್ತೀಯಲ್ಲ, ಅದನ್ನ ಬರ್ಕೋಬೇಕಲ್ಲ. ಕೊಡು ಮಾವ. ಅಂಗಡಿಗೆ ಹೋಗಿ ಲೆಕ್ಕ ಬರೀತೀನಿ. ಅಮ್ಮ, ನನ್ನ ಗಂಡಂಗೆ ಹೊಸ ಲೆಕ್ಕದ ಪುಸ್ತಕ ಕೊಟ್ಟಿದ್ದೀನಿ. ಮಾವನ್ ತಿಜೋರಿ ಯಾವತ್ತೂ ಖಾಲಿ ಆಗ್ತಿರೋ ಥರ ನೋಡ್ಕೊ. ನಮ್ಮನೆ ತಿಜೋರಿ ಖಾಲಿ ಆಗೈತೆ. ಅದು ಅಕ್ಷಯ ಪಾತ್ರೆ ಇದ್ದಂಗಿತ್ತು. ಅದ್ಯಾವ ದೃಷ್ಟಿ ಬಿತ್ತೋ ಏನೋ, ನನ್ನ ಮಗಿಗೆ ಈ ಗತಿ ಬಂದೈತೆ. ಅವ್ವ, ನೀನು ಯಾವಾಗ ಆ ಪಟ್ಟ ವಾಪಸ್ ಕೊಡ್ತೀಯೋ ನನ್ನ ಮಗನಿಗೆ, ಅದು ನಿನಗೆ ಬಿಟ್ಟಿದ್ದು ಕಣವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.